ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವೀಗ ಇರುವ ಸ್ಥಳ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು. ನಾವು ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟರ್ ಮುಂದೆ ಬಂದರೆ ಸ್ಟೇಟ್ ಹೈವೇ ಸಿಗುತ್ತೆ. ಈ ಸ್ಟೇಟ್ ಹೈವೇಯಿಂದ ಲೆಫ್ಟಿಗೆ ತಗೊಳ್ತೀವಿ ನಾವೀಗ. ಇಲ್ಲಿಂದ ಜಸ್ಟ್ 500 ಮೀಟ್ರ್ ದೂರ ಇರೋದು. 2.5 ಎಕರೆ ಪ್ರಾಪರ್ಟಿಗೆ ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಎಂಡ್ವರೆಗೆ ತಾರ್ ರೋಡೆ. ಇಲ್ಲಿಂದ ಕೇವಲ 50 ಮೀಟ್ರ್ ದೂರದಲ್ಲಿ ಈ ಪ್ರಾಪರ್ಟಿ ಇರೋದು. ನೋಡಿ, ಲೆಫ್ಟಿಗೆ ಕಾಣ್ತಾ ಇರೋದು 2.5 ಎಕರೆ ಪ್ರಾಪರ್ಟಿ. ಮುಂಚೆ ಖಾಲಿ ಜಾಗ ಆಗಿತ್ತು, ಇವಾಗ ತಂಬಾಕು ಹಾಕಿದ್ದಾರೆ. ಎಲ್ಲ ಒಂದು ಫ್ಲ್ಯಾಟ್ ಲ್ಯಾಂಡು. ಈ ತಂಬಾಕು ಹಾಕಿರೋದು ಪೂರ್ತಿ ಒಂದು 2.5 ಎಕರೆ ಇರೋದು ಜನರಲ್ ಪ್ರಾಪರ್ಟಿ ಇದು. ಇಲ್ಲಿಗೆ ಹತ್ತಿರದ ಟೌನ್ ಬಂದು ಪ್ರಿಯಾಪಟ್ಟಣ, ಕೇವಲ 3 ಕಿಲೋಮೀಟರ್ ದೂರ ಇದೆ ಈ ಪ್ರಾಪರ್ಟಿಯಿಂದ. ಸ್ವಲ್ಪ ದಿನದ ಹಿಂದೆ ಇದೆಲ್ಲ ಖಾಲಿ ಬಿಟ್ಟಿದ್ರು, ಇವಾಗ ನೋಡಿ ತಂಬಾಕು ಹಾಕಿದ್ದಾರೆ. ಆಚೆ ಒಂದು ಮನೆ ಇದೆ ನೋಡಿ, ಸುತ್ತಲೂ ಮನೆ ಕಾಣೋದು. ಈ ಪ್ರಾಪರ್ಟಿ ಪಕ್ಕದಲ್ಲೆಲ್ಲ ಮನೆಗಳೇ ಇರೋದು. ಇದು ದೊಡ್ಡ ಲೇಔಟು. ಆ ಲೇಔಟ್ ದಾಟಿ ನಾವು ಇಲ್ಲಿಗೆ ಬರಬೇಕು. ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಆ ರೋಡ್ ಪಾಯಿಂಟ್ ಇದು. ನಾನೀಗ ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ನೋಡಿ, ಆಚೆ ಒಂದು ಮನೆ ಕಾಣ್ತಾ ಇದೆ. ಅಲ್ಲೆಲ್ಲ ಜನ ನಿಂತಿದ್ದಾರೆ, ಅದಕ್ಕೆ ಸ್ವಲ್ಪ ಮಾತ್ರ ತೋರಿಸ್ತೀನಿ. ಎಲೆಕ್ಟ್ರಿಸಿಟಿ, ನೀರು ಮತ್ತು ರೋಡು ಎಲ್ಲ ರೀತಿಯ ಸುಸಜ್ಜಿತವಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ನೀರಿನ ಸೌಲಭ್ಯ ಅಂದರೆ ಪಕ್ಕದಲ್ಲಿ ಒಂದು ಸಣ್ಣ ಸ್ಟ್ರೀಮ್ ಹರಿತಾ ಇದೆ. ಮತ್ತು ಒಂದು ಬೋರ್ವೆಲ್ ಪಾಯಿಂಟ್ ಕೂಡ ಮಾಡಿದ್ದಾರೆ. ಬೋರ್ ತೆಗೆದಿಲ್ಲ. ಪಕ್ಕದ ಜಮೀನಲ್ಲಿ ಕೂಡ ಬೋರ್ ಹಾಕ್ಸಿದ್ದಾರೆ. ಈ ಕಡೆ ಒಂದು 5 ಬೋರ್ ಇದೆ ಅಂತೆ ಎಲ್ಲ ಜಮೀನಲ್ಲಿ. ಇಲ್ಲಿ ಮಾತ್ರ ಬೋರು ತೆಗೆದಿಲ್ಲ. ನೀರಿನ ಸೌಲಭ್ಯ ಚೆನ್ನಾಗಿದೆ. ಇದಕ್ಕೆ 4 ಜನ ಓನರ್ ಇದ್ದಾರೆ. ಮತ್ತು ಇದು ಜನರಲ್ ಪ್ರಾಪರ್ಟಿ. ಇವರು ಕೇಳ್ತಾ ಇರುವ ಪ್ರೈಸು ಪರ್ ಗುಂಟೆಗೆ 6 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ನಾವು ಪ್ರಿಯಾಪಟ್ಟಣದಿಂದ ಇದೇ ರೂಟಲ್ಲಿ ಬಂದಿದ್ದು. ಈಗ ನಾವು ಅದೇ ರೂಟಲ್ಲಿ ವಾಪಸ್ಸು ಹೋಗ್ತಾಯಿದ್ದೀವಿ. ನೋಡಿ, ತಾರ್ ರೋಡು. ಈ ರೋಡ್ ಹೋಗಿ ಸ್ಟೇಟ್ ಹೈವೇಗೆ ಸೇರುತ್ತೆ. ಅಲ್ಲಿವರೆಗೆ ತೋರಿಸ್ತೀನಿ.